ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌಮ್ಯ ಶ್ರೀಚಂದನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ದುರ್ಗಾ ಮಾತೆಯ ಅನುಷ್ಠಾನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅನುಷ್ಠಾನ ಅಥವಾ ವ್ರತ ಏನು ಬೇಕಾದರೂ ಹೇಳ್ಬೋದು. ಇದನ್ನು ನಾನು ಈ ಅನುಷ್ಠಾನನ 41 ದಿನ ತಪ್ಪದೆ ಮಾಡಿದ್ದೀನಿ. ಒಂದು ವೇಳೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮ್ ಬಂದರೆ ಆ ಒಂದು 5 ದಿನ 6 ದಿನ ಸ್ಕಿಪ್ ಮಾಡಿ ನೀವು ಅದನ್ನು ಮುಂದುವರಿಸ್ಬೋದು, ತೊಂದರೆ ಇಲ್ಲ. ಮತ್ತು ಮನೆಯಲ್ಲಿ ಮಾಂಸಾಹಾರ ಮಾಡಿದಾಗ ಮೊಟ್ಟೆನೂ ಅಷ್ಟೇ, ಮೊಟ್ಟೆ ಬೇಯಿಸಿದ್ರೂ ಸಹ ಆವತ್ತಿನ ದಿನ ಇದನ್ನು ಮಾಡೋಕ್ಕೆ ಹೋಗ್ಬಿಡಿ, ಈ ವ್ರತನ ಮಾಡೋಕ್ಕೆ ಹೋಗ್ಬಿಡಿ. ಪ್ರತಿ ರಾತ್ರಿ 11 ಗಂಟೆ ಸರಿಯಾಗಿ ಎಲ್ಲರದು ಊಟ ಮುಗ್ದಿರುತ್ತೆ, ಎಲ್ಲರೂ ಮಲ್ಕೊಂಡಿರ್ತಾರೆ, ನೀವು ಬೆಳಗ್ಗೆ ಪೂಜೆ ಮಾಡಿರ್ತೀರ. ಅದೇ ದೀಪಕ್ಕೆ ನಾವು ಎಣ್ಣೆ ಹಾಕಿ ಆ ದೀಪನ ಹಚ್ಚಿ ಊದ್ಬತ್ತಿನ ಹಚ್ಚಿ ಮಾಮೂಲಿ ಪೂಜೆ ಮಾಡ್ದಂಗೆ ಪೂಜೆ ಮಾಡ್ತೀವಿ. ಒಂದು ವೇಳೆ ಫೋಟೋ ಇರಲೇಬೇಕಾ? ಫೋಟೋ ಇರೋ ಅವಶ್ಯಕತೆ ಏನಿಲ್ಲ. ಸಾಮಾನ್ಯವಾಗಿ ದುರ್ಗಾಮಾತೆಯ ಫೋಟೋನೇ ಎಲ್ಲರ ಮನೆಯಲ್ಲೂ ಇಡೋದಿಲ್ಲ, ಯಾಕಂದರೆ ಅಮ್ಮಂಗೆ ತುಂಬ ನಿಷ್ಠೆಯಿಂದ ಇರಬೇಕು. ಹಾಗಾಗಿ ಮನೆಗಳಲ್ಲಿ ದುರ್ಗಾಮಾತೆ ಫೋಟೋನ ತುಂಬ ಜನ ಇಡೋದು ಕಡಿಮೆ. ಹಾಗಾಗಿ ನೀವೇನು ಮಾಡ್ತೀರಾ ಅಂದರೆ, ನಾವು ದೀಪ ಹಚ್ಚಿರ್ತೀವಲ್ಲ, ಆ ದೀಪವನ್ನೇ ದುರ್ಗಾಮಾತೆಯ ಸ್ವರೂಪವಾಗಿ ನಾವು ಭಾವಿಸ್ತಾ ಆ ದೀಪಕ್ಕೆ ನಾವು ಬೆಳಗ್ತಾ ಊದ್ಬತ್ತಿನ ಬೆಳಗ್ತಾ ದುರ್ಗಾಮಾತೆಯನ್ನು ನೆನೆದು 108 ಬಾರಿ ಒಂದು ಮಂತ್ರ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಆ ಮಂತ್ರನ 108 ಬಾರಿ ನೀವು ಹೇಳಿಕೊಂಡು 41 ದಿನ ಈ ವ್ರತನ ಮಾಡಿದ್ರೆ ಖಂಡಿತವಾಗ್ಲೂ ನೀವೇನು ಆಸೆ ಪಟ್ಟಿರ್ತೀರ ಆ ಆಸೆ ಖಂಡಿತವಾಗ್ಲೂ ನೆರವೇರುತ್ತೆ. ಯಾವುದೇ ವ್ರತ ಆಗಿದ್ರೂ ನಂಬಿಕೆ ತುಂಬ ಮುಖ್ಯ. ನಂಬಿಕೆ ಇಟ್ಟು ಮಾಡಿದ್ರೆ ಎಲ್ಲವೂ ಸಿದ್ಧ. ನಾವು ಎಷ್ಟು ಪಾಸಿಟಿವ್ ಥಿಂಕ್ ಮಾಡ್ತೀವೋ ಅಷ್ಟು ಪಾಸಿಟಿವಾಗಿ ನಡೆಯುತ್ತೆ ನಮ್ಮ ಜೀವನದಲ್ಲಿ. ಯಾವತ್ತೇ ಆಗಲಿ ನೆಗೆಟಿವ್ ಆಗಿ ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಆಗಿದೆ ಅಂತಲೇ ನೀವು ಯೋಚನೆ ಮಾಡಿದಷ್ಟು ನಮ್ಮ ಜೀವನದಲ್ಲಿ ಅವು ಆಗ್ತಾ ಹೋಗ್ತಾ ಇರ್ತವೆ. ಆಗಿಲ್ಲ ಅಂತ ನಾವು ಕೊರಗ್ತಾ ಇದ್ದರೆ ನಿಜವಾಗ್ಲೂ ಆಗೋದಿಲ್ಲ. ಯಾವತ್ತೂ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಜೀವನದಲ್ಲಿ. ಏನೇ ಬರಲಿ ಏನೇ ಆಗಲಿ ಫ್ರೆಂಡ್ಸ್, ಫಸ್ಟು ಪಾಸಿಟಿವ್ ಆಗಿರೋದು ಕಲೀರಿ. ಯಾಕಂದರೆ ಯಾರು ನಮಗೆ ಜೀವನದಲ್ಲಿ ಹೀಗಿರಿ ಹಾಗಿರಿ ಅಂತ ಯಾರು ಬಂದು ನಮಗೆ ಸಜೆಸ್ಟ್ ಮಾಡಲ್ಲ. ಇದು ನಮ್ಮ ಜೀವನ, ನಾವೇ ಕಟ್ಕೊಳ್ಬೇಕು ಅಲ್ವಾ? ಹಾಗಾಗಿ ಇದು ನಾನು ವ್ರತ ಮಾಡಿದ್ದೀನಿ, ನನಗೆ ರಿಸಲ್ಟ್ ಸಿಕ್ಕಿದೆ ಫ್ರೆಂಡ್ಸ್. ಇದು ನಿಮಗೆ ಉಪಯೋಗ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ನನ್ನ ತಾಯಂದಿರಿಗೆ, ನನ್ನ ಅಕ್ಕ ತಂಗಿಯರಿಗೆ ಇದು ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ. ಅಷ್ಟೇ ನೋಡಿ, ತುಂಬ ಈಸಿ ಫ್ರೆಂಡ್ಸ್. ಇದು ಒಂದು ಶ್ಲೋಕ ಇದೆ, ಇದು ಹೇಳ್ಕೊಟ್ಬಿಡ್ತೀನಿ ನೋಡಿ. ನಾನಿಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಓಂ ಹ್ರೀಂ ಪದ್ಮಾವತಿ ದೇವಿ ತ್ರೈಲೋಕ್ಯವಾರ್ಥ ಕಥಾಯ ರೀಂ ಸ್ವಾಹ. ಈ ಮಂತ್ರವನ್ನು 108 ಬಾರಿ ನೀವು ಹೇಳಬೇಕು. 108 ಬಾರಿ ಹೇಳೋಕ್ಕಾಗ್ತಿಲ್ಲ, ಕೌಂಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ನೀವೇನು ಮಾಡ್ತೀರಾ, ಒಂದು 108 ಹೂಗಳನ್ನು ತಗೊಳ್ಳಿ. ಒಂದೊಂದು ಮಂತ್ರಕ್ಕೂ ಒಂದೊಂದು ಹೂವನ್ನು ಜ್ಯೋತಿ ಹತ್ರ ಹಾಕ್ಬಿಡಿ. ನಾವು ದೀಪ ಬೆಳಗ್ಸಿರ್ತೀವಲ್ಲ, ಅದೇ ದುರ್ಗಾಮಾತೆಯ ಸ್ವರೂಪ, ಅದ್ರ ಹತ್ರ ಹಾಕ್ಬಿಡಿ. ಒಂದೊಂದು ಮಂತ್ರಕ್ಕೂ ಒಂದೊಂದು ಹೂವು ಅಂತ ಹಾಕಿ 108 ಹೂವು ತಗೊಳ್ಳಿ. ನಿಮಗೆ ಲೆಕ್ಕನೂ ಸಿಕ್ಕುತ್ತೆ, ಮಂತ್ರನೂ ಕಂಪ್ಲೀಟ್ ಆಗುತ್ತೆ, ತುಂಬ ಈಸಿಯಾಗೂ ಇರುತ್ತೆ ಅಲ್ವಾ? 41 ದಿನ ಮಾಡಿ, ಪರ್ಟಿಕ್ಯುಲರ್ ಚಾಚು ತಪ್ಪದೆ ಮಾಡಿ. ಮುಟ್ಟು ಬಂತು, ಏನೋ ಮನೇಲಿ ಸಮಸ್ಯೆ ಆಯಿತು, ಮಾಡೋಕ್ಕಾಗಲಿಲ್ಲ, ಆ ದಿನ ಸ್ಕಿಪ್ ಮಾಡಿ, ಪರವಾಗಿಲ್ಲ, ಮತ್ತೆ ಮುಂದುವರಿಸಿ. ಇಲ್ಲೊಂದು 10 ದಿನ ಮಾಡಿರ್ತೀರ, ಅವತ್ತಿನ ಮಾಡೋಕ್ಕಾಗಿಲ್ಲ, ಮತ್ತು ನೆಕ್ಸ್ಟು 11ನೇ ದಿನ ಆ ಥರ ಸ್ಕಿಪ್ ಮಾಡಿ ಮತ್ತೆ ಕೌಂಟ್ ಮಾಡ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ನೀವೆಷ್ಟು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಾಡ್ತೀರಾ ಅನ್ನೋದಷ್ಟೇ ಇಲ್ಲಿ ಮುಖ್ಯ. ಯಾಕಂದರೆ ನಂಬಿಕೆ ತುಂಬ ಮುಖ್ಯ. ನಂಬಿಕೆ ಇಟ್ಟು ಮಾಡಿದ್ರೆ ಯಾವೊಂದು ಕೆಲಸದಲ್ಲೂ ಕೂಡ ನಾವು ಸಕ್ಸಸ್ ಅನ್ನೋದು ಕಾಣ್ತೀವಿ ಅಲ್ವಾ? ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ನಮಗೇನೋ ಉದ್ಯೋಗದ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ರೀತಿ ಪ್ರಾಬ್ಲಮ್ಸ್ಗೂ ಇದೊಂದು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ತಲುಪುತ್ತೆ ಫ್ರೆಂಡ್ಸ್. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್.